ಪಾನಿಪುರಿ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ರಿಗೂ ಇಷ್ಟ ಇರುತ್ತೆ. ಸಕ್ಕ ಟೇಸ್ಟಿಯಾಗಿ ಪಾನಿಪುರಿನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ಪಷ್ಟು ಸೂಜಿ ರವೆ ತೊಗೊಂಡಿದ್ದೀನಿ. ಸೂಜಿ ರವೆ ಅಂದರೆ ಉಪ್ಪಿಟ್ಟು ರವೆ ಬರುತ್ತಲ್ಲ ಅದು. ಮತ್ತು 1/4 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಅರ್ಧ ಸ್ಪೂನ್ ಉಪ್ಪು ಮತ್ತು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹೊರಗಡೆ ಎಲ್ಲ ರೆಡಿ ಪುರಿ ತಂದು ತಿಂತೀವಲ್ವ, ಅದ್ರಿಗಿಂತ ಸೂಪರಾಗಿರುತ್ತೆ ಟೇಸ್ಟು ಮನೆಯಲ್ಲಿ ಮಾಡಿಕೊಂಡ್ರೆ. ಪೂರಿನೂ ಅಷ್ಟೇ ಮತ್ತು ಪಾನಿಪುರಿ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೇ ಈ ಥರ ಒಂದ್ಸಲ ಪೂರಿನ ಮನೇಲೇ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ಈ ಥರ ಎಣ್ಣೆ ಜೊತೆಗೆಲ್ಲ ಒಂದ್ಸಲ ರವೆ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ನಾದ್ಕೋಬೇಕು. ನೋಡಿಕೊಂಡು ಇನ್ನು ಸ್ವಲ್ಪ ನೀರು ಬೇಕಂದರೆ ಹಾಕ್ಕೊಳ್ಳಿ, ಏಕೆಂದರೆ ರವೆ ಆಗಿರೋದ್ರಿಂದ ಅದು ಸ್ವಲ್ಪ ನೀರು ಹೀರ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಬೇಕಂದರೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ಥರ ಒಂದು 5 ನಿಮಿಷ ನಾದ್ಕೋಬೇಕು ನೀಟಾಗಿ. ಈ ಥರ ಒಂದು ಸಾಫ್ಟಾಗಿ ಒಂದು 5 ನಿಮಿಷ ನಾದ್ಕೊಂಡ್ರೆ ಪೂರಿಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಸಾಫ್ಟಾಗಿರಬೇಕು. ಇವಾಗ ಇದನ್ನು ಒಂದು ಅರ್ಧ ಗಂಟೆ ಹೀಗೆ ಬಿಡೋಣ. ಅಷ್ಟರಲ್ಲಿ ನಾವು ಪಾನಿ ಮತ್ತು ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 6 ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಜೀರಾ ಪೌಡರ್, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಚಾಟ್ ಮಸಾಲ 1 ಸ್ಪೂನು, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಂದವರು ಕಡಲೆಕಾಳು ಮತ್ತು ಬಟಾಣಿ ಕಾಳೆಲ್ಲ ನೆನೆಸಿ ಬೇಯಿಸಿ ಹಾಕೋತಾರೆ. ನಮಗೆ ಬಟಾಣಿ ಕಾಳು ಅದೆಲ್ಲ ಹಾಕಿದ್ರೆ ಮಕ್ಕಳು ಅಷ್ಟು ಇಷ್ಟಪಡಲ್ಲ. ಅದಕ್ಕೇ ನಾನು ಬರೀ ಆಲೂಗೆಡ್ಡೆಲಿ ಮಾಡ್ಕೊಂಡಿದ್ದೀನಿ. ಇವಾಗ ಆಲೂ ಸ್ಟಫಿಂಗ್ ರೆಡಿಯಾಗಿದೆ. ಇವಾಗ ಪಾನಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಇವಾಗ 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ, 2 ಇಂಚಷ್ಟು ಶುಂಠಿ ಮತ್ತು 3 ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು 1/4 ಕಪ್ಪಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ನಿಮಗೆ ಹುಣಸೆಹಣ್ಣಿನ ರಸ ಇನ್ನೂ ಸ್ವಲ್ಪ ಬೇಕಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನು ಜೀರಾ ಪೌಡರ್ ಮತ್ತು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಸ್ಪೂನಷ್ಟು ಪಾನಿ ಮಸಾಲ, ಅರ್ಧ ಸ್ಪೂನು ಚಾಟ್ ಮಸಾಲ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾನಿ ಮಸಾಲ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ, ಅದನ್ನು 1 ಸ್ಪೂನ್ ಯೂಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದೊಂದ್ಸಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು 1 ಲೀಟರಷ್ಟು ನೀರು ಹಾಕ್ಕೋತಿದ್ದೀನಿ. ನೀವು ನೋಡಿಕೊಂಡು ನಿಮಗೆ ಪಾನಿ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಳ್ಳಿ. ಪಾನಿ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ, ಅದಕ್ಕೇ ಸ್ವಲ್ಪ ಈ ಥರ ತೆಳ್ಳಗಾಗೋ ಥರ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಖಾರ ಪಾನಿ ಮತ್ತು ಸ್ವೀಟ್ ಪಾನಿ ಎರಡೂ ತೋರಿಸ್ತಿದ್ದೀನಿ ಇವತ್ತು. ಇವಾಗ ಖಾರ ಪಾನಿ ರೆಡಿಯಾಗಿದೆ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಸ್ವೀಟ್ ಪಾನಿ ಮಾಡ್ಕೊಳ್ಳೋಣ. 1/4 ಕಪ್ಪು ಹುಣಸೆಹಣ್ಣಿನ ರಸ ಮತ್ತು 1/4 ಚಮಚದಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1/4 ಚಮಚ ಜೀರಾ ಪೌಡರ್, ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಮತ್ತು ಅರ್ಧ ಸ್ಪೂನಷ್ಟು ಪಾನಿ ಮಸಾಲ, 2 ಸ್ಪೂನು ಬೆಲ್ಲದ ಪೌಡರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಸ್ವೀಟು ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಅರ್ಧ ಲೀಟರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ತುಂಬ ಗಟ್ಟಿ ಇರಬಾರ್ದು, ನೋಡಿಕೊಂಡು ಸ್ವಲ್ಪ ತೆಳ್ಳಗೇನೆ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಸ್ವೀಟ್ ಬೇಕಂದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು ನೋಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಪಾನಿ ರೆಡಿಯಾಗಿದೆ. ಇವಾಗ ಪೂರಿ ಮಾಡ್ಕೊಳ್ಳೋಣ. ಇವಾಗ ನೋಡಿ 30 ಮಿನಿಟ್ ಆದಮೇಲೆ ಈ ಥರ ನೀಟಾಗಿ ಸಾಫ್ಟಾಗಿದ್ದು ನಿಂದಿದೆ. ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ನೀಟಾಗಿ ಈ ಥರ ನಾದ್ಕೋಬೇಕು. ನೀಟಾಗಿ ನಾದ್ಕೊಂಡಷ್ಟು ಪುರಿ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ನೀಟಾಗಿ ಒಂದು ಸಲ ನಾದ್ಕೊಳ್ಳಿ. 1 2ರಿಂದ 3 ನಿಮಿಷ ನಾದ್ಕೊಂಡ್ರೆ ಸಾಕು. ಇವಾಗ ಇಲ್ಲಿ ಚಿಕ್ಕದಾಗಿ ಪೂರಿ ಅಲ್ವಾ ಚಿಕ್ಕದಾಗಿರುತ್ತೆ, ಅದಕ್ಕೇ ಸ್ವಲ್ಪನೇ ತಗೊಂಡು ಇದನ್ನು ಪೂರಿ ಶೇಪಲ್ಲಿ ಲಟ್ಟಿಸ್ಕೊಳ್ಳಿ. ಈ ಥರ ಲಟ್ಟಿಸ್ಕೊಳ್ಳೋದು ಕಷ್ಟ ಆಯಿತು ಅಂದರೆ ಇನ್ನೊಂದು ಥರ ತೋರಿಸ್ತೀನಿ ನೋಡಿ. ಈ ಥರ ಚಿಕ್ಕದಾಗಿ ಇಷ್ಟು ದಪ್ಪಗೆ ಮಾಡಿಕೊಂಡ್ರೆ ಸಾಕು. ತುಂಬ ದಪ್ಪ ಇದ್ರೂ ಚೆನ್ನಾಗಲ್ಲ, ಅದಕ್ಕೇ ಸ್ವಲ್ಪ ತೆಳ್ಳಗೇ ಹರ್ಕೊಳ್ಳಿ ನೋಡಿ. ಇನ್ನೊಂದು ಥರ ಈ ಥರ ರೊಟ್ಟಿ ಥರ ಮಾಡಿಕೊಂಡು ಯಾವುದಾದ್ರೂ ರೌಂಡು ಆಬ್ಜೆಕ್ಟ್ ತೊಗೊಂಡು ಈ ಥರ ಚಿಕ್ಕದಾಗಿ ಪೂರಿ ಶೇಪಲ್ಲಿ ಮಾಡಿಕೊಂಡ್ರೂ ಆಗುತ್ತೆ. ಇದು ಈಸಿ, ತುಂಬ ಈಸಿ ಇರುತ್ತೆ. ಪಟಾಪಟ ಅಂತ ಬೇಗ ಆಗುತ್ತೆ ನೋಡಿ. ಚಿಕ್ಕದಾಗೂ ಬರುತ್ತೆ ಮತ್ತು ತುಂಬ ಬೇಗ ಆಗುತ್ತೆ ಇದು ನೋಡಿ. ಈ ಥರ ಮಾಡಿಕೊಂಡ್ರೆ ಸಾಕು. ಇವಾಗ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೆ, ಎಣ್ಣೆ ಕಾಯ್ದಿದೆ. ಇವಾಗ ಎಣ್ಣೆ ಕಾಯ್ದಿರೋದಕ್ಕೆ ಇವಾಗ ಒಂದೊಂದನ್ನೇ ಹಾಕ್ಕೋಬೇಕು ನೋಡಿ. ಒಂದು ಹಾಕೋ ಅಷ್ಟರಲ್ಲಿ ಒಂದು ಪೂರಿ ಉಬ್ಬುತ್ತೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಇಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಹೊರಗಡೆ ತರೋಗಿಂತ ಮನೆಯಲ್ಲಿ ಈ ಥರ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ.
ಎರಡೂ ಸೈಡು ಈ ಥರ ಬೇಯಿಸ್ಕೊಂತ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಗುತ್ತೆ ಇದು. ಮತ್ತು ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆದಮೇಲೆ ತಕ್ಕೊಂಡ್ರೆ ಪೂರಿ ಕೂಡ ರೆಡಿಯಾಗಿದೆ. ಸೂಪರ್ ಟೇಸ್ಟಿಯಾಗಿ ಪೂರಿ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ, ಈ ಥರ ಮುರಿದ್ರೆ ಈ ಥರ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೇ ಪೂರಿ ಮಾಡಿಕೊಂಡು ಪಾನಿಪುರಿನ ಮನೇಲಿ ಎಲ್ರಿಗೂ ಈ ಥರ ಮಾಡಿಕೊಡಿ. ನೋಡಿ, ಇಲ್ಲಿ ಒಂದು ಪೂರಿ ತಗೊಂಡು ಇದಕ್ಕೆ ಸ್ವಲ್ಪ ಹೋಲ್ ಮಾಡಿಕೊಂಡು ಸ್ವಲ್ಪ ಆಲೂಗೆಡ್ಡೆ ಸ್ಟಫ್ ಮಾಡಿಕೊಂಡು ಪಾನಿ ಜೊತೆ ಹೆಚ್ಕೊಂಡು ತಿಂತಾಯಿದ್ರೆ ಪಾನಿಪುರಿ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.